ಸಿಎಂ ಡಿಕೆಶಿ ಅವರನ್ನ ಉದ್ಯಮಿ ಗೌತಮ್ ಅದಾನಿ ಭೇಟಿಯಾಗಿದ್ದಾರೆ. ಬೆಂಗಳೂರು ಸದಾಶಿವನಗರದ ನಿವಾಸದಲ್ಲಿ ಡಿಕೆ ಅವರನ್ನ ಭೇಟಿಯಾಗಿದ್ದಾರೆ. 1 ಗಂಟೆ ಕಾಲ ಸಿಎಂ ಮನೆಯಲ್ಲಿಯೇ ಇದ್ರು ಗೌತಮ್ ಅದಾನಿ. ಆರ್ಟ್ ಆಫ್ ಲಿವಿಂಗ್ಗೆ ಆಗಮಿಸಿರ್ತಾರೆ ಗೌತಮ್ ಅದಾನಿ ಅವರು. ಆನಂತರ ಏರ್ಪೋರ್ಟ್ಗೆ ವಾಪಸ್ ಆಗುವಾಗ ಡಿಕೆ ಅವರನ್ನ ಭೇಟಿಯಾಗಿದ್ದಾರೆ. ಸೌಜನ್ಯಯುತ ಭೇಟಿ ಅಂತ ಸಿಎಂ ಕಚೇರಿ ಮೂಲಗಳು ಮಾಹಿತಿಯನ್ನ ತಿಳಿಸ್ತಾ ಇವೆ. ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲಿ ಡಿಕೆ ಅವರನ್ನ ಭೇಟಿಯಾಗಿದ್ದಾರೆ ಗೌತಮ್ ಅದಾನಿ. ಸುಮಾರು 1 ಗಂಟೆ ಕಾಲ ಗೌತಮ್ ಅದಾನಿ ಅವರು ಸಿಎಂ ಡಿಕೆ ಅವರ ಮನೆಯಲ್ಲೇ ಇದ್ರು. ಮಾತುಕತೆಗಳು ನಡೆದಿದೆ. ಬಂದಿರೋದು ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮಕ್ಕೆ, ಆರ್ಟ್ ಆಫ್ ಲಿವಿಂಗ್ಗೆ ಅಂತ ಬಂದಿರ್ತಾರೆ. ಅನಂತರದಲ್ಲಿ ವಾಪಸ್ ಆಗಬೇಕಾದ್ರೆ ಏರ್ಪೋರ್ಟ್ಗೆ ಹೋಗುವಾಗ ಹಾಗೆ ಡಿಕೆಶಿ ಅವರನ್ನ ಭೇಟಿಯಾಗಿದ್ದಾರೆ. ಇತ್ತ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ವರೆಗೆ ಸುರಂಗ ರಸ್ತೆ ನಿರ್ಮಾಣ ಮಾತುಕತೆಗಳು ನಡೀತಾ ಇವೆ. ಅದಾನಿ ಎಂಟರ್ಪ್ರೈಸಸ್ ಕಡಿಮೆ ಬಿಡ್ದಾರರಾಗಿ ಆಯ್ಕೆಯಾಗಿದ್ದಾರೆ. ಅದಾನಿ ಗ್ರೂಪ್ನಿಂದ 22,567 ಕೋಟಿಗೆ ಬಿಡ್ ಸಲ್ಲಿಕೆಯಾಗಿದೆ. ಬಟ್ ಇನ್ನೂ ಕೂಡ ಅಧಿಕೃತವಾಗಿ ಈ ಯೋಜನೆಯ ಟೆಂಡರ್ ಅಂತಿಮ ಆಗಿಲ್ಲ. ಅದಾನಿ ಎಂಟರ್ಪ್ರೈಸಸ್ನವರು ಕಡಿಮೆ ಮೊತ್ತವನ್ನು ನಮೂದು ಮಾಡಿದ್ದಾರೆ. ಅದು ಸರ್ಕಾರದ ಅಂದಾಜು ಮೊತ್ತಕ್ಕಿಂತ ಹೆಚ್ಚು ಬಿಡ್ಡಿಂಗ್ ಆಗಿದೆ. 17,698 ಕೋಟಿಗಿಂತ ಹೆಚ್ಚು ಮೊತ್ತಕ್ಕೆ ಅದಾನಿ ಸಂಸ್ಥೆ ಬಿಡ್ಡಿಂಗ್ ಮಾಡಿದೆ. ಅದಾನಿ ಸಂಸ್ಥೆಗೆ ಅಧಿಕೃತವಾಗಿ ನೀಡುವಂತ ಕುರಿತು ಮಾತುಕತೆ ಸಾಧ್ಯತೆಗಳು ಕೂಡ ಇದೆ. ಸಚಿವ ಸಂಪುಟದ ಅಂತಿಮ ಒಪ್ಪಿಗೆಯನ್ನ ಇನ್ನಷ್ಟೇ ಪಡಿಬೇಕಿದೆ. ಸಚಿವ ಸಂಪುಟದಲ್ಲಿ ಚರ್ಚೆಯಾಗಬೇಕಿದೆ. ಅಲ್ಲಿಂದ ಒಪ್ಪಿಗೆ ಇನ್ನಷ್ಟೇ ಸಿಗಬೇಕಿದೆ. ಡಿಕೆ ಮತ್ತೆ ಅದಾನಿ ಭೇಟಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕೆ ಮಾಡಿದ್ದಾರೆ. ಅದಾನಿ ಭೇಟಿಗೆ ರಾಹುಲ್ ಗಾಂಧಿ ಅನುಮತಿ ಕೊಟ್ಟಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ದೆಹಲಿಯಲ್ಲಿ ನೋಡಿದ್ರೆ ಅದಾನಿಗೆ ವಿರೋಧ ವ್ಯಕ್ತಪಡಿಸ್ತಾರೆ, ಕರ್ನಾಟಕದಲ್ಲಿ ಸ್ವಾಗತ ಕೋರ್ತಾರೆ ಅಂತ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಕರೆಕ್ಟ್ ಅನಪ್ಪ, ಗೌರವ ಇದೆಯಲ್ಲ, ಗೌರವಾನ್ವಿತ ರಾಹುಲ್ ಗಾಂಧಿ ಅವರು ಅದಾನಿ ಬಿಜೆಪಿ ಏಜೆಂಟ್ ಅಂತ. ಅದಾನಿ ಬಿಜೆಪಿಯ ಏಜೆಂಟ್ 100 ಸರಿ ಹೇಳ್ಬಿಟ್ಟವ್ರೆ. ಮತ್ತೆ ಎಲ್ಲ ಅವ್ರ ಪಾರ್ಟಿಯವ್ರಿಗೂ ಎಲ್ಲ ಮೀಟಿಂಗಲ್ಲೂ ಹೇಳಿದ್ದಾರೆ ಅದಾನಿ ಬಿಜೆಪಿಯ ಏಜೆಂಟ್ ಅಂತ. ಈ ಕರ್ನಾಟಕ ಸರ್ಕಾರ ಅದಾನಿ ಅವರಿಗೆ ರೆಡ್ ಕಾರ್ಪೆಟ್ ಹಾಕಿದೆಯಲ್ಲ. ಈಗ ಇವತ್ತು ಭೇಟಿನೂ ಕೂಡ ನಡೀತಾ ಇದೆ. ರಾಹುಲ್ ಗಾಂಧಿ ಪರ್ಮಿಷನ್ ಕೊಟ್ರ? ರಾಹುಲ್ ಗಾಂಧಿ ಪರ್ಮಿಷನ್ ತಗೊಂಡಿದ್ದೀರಾ? ಸೋನಿಯಾ ಗಾಂಧಿ ಪರ್ಮಿಷನ್ ತಗೊಂಡಿದ್ದೀರಾ? ಪ್ರಿಯಾಂಕಾ ಒಡೆಯರ್? ಅದಕ್ಕೆ ನಾನು ಹೇಳಿದ್ದು, ರಾಹುಲ್ ಗಾಂಧಿ ಅವರೇ ಬಾಯ್ ಬಿಡಿ, ಕಣ್ಣು ತೆರೀರಿ. ಸುರಂಗ ಮಾರ್ಗ ಮಾಡುವುದಕ್ಕೆ ಸರ್ಕಾರದಲ್ಲಿ ಹಣ ಎಲ್ಲಿದೆ? ಮೊದಲು ರಸ್ತೆ ಗುಂಡಿಯನ್ನ ಮುಚ್ಚೋದಕ್ಕೆ ಹೇಳಿ ಅಂತ ಶ್ರೀರಾಮುಲು ಹೇಳ್ತಿದ್ದಾರೆ. ರಸ್ತೆಗೆ ಪ್ಯಾಚಪ್ ಮಾಡೋಕ್ ಆಗ್ತಿಲ್ಲ, ಐಟಿ-ಬಿಟಿ ಅವಕಾಶ ಕೊಡಿ, ನಾವೇ ಗುಂಡಿ ಮುಚ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ನಮ್ಮ ಈ ಗುಂಡಿಗಳು ಬಿದ್ದಾವ್ ನೋಡ್ರಿ, ಬೆಂಗಳೂರು ಬಿಟ್ಬಿಡೋಣ, ಬೆಂಗಳೂರು ಅಂತ ಹಾಳಾಗ್ಬಿಟ್ಟೈತೆ, ಸತ್ಯನಾಶ ಆಗ್ಬಿಟ್ಟೈತೆ, ಏನು ಉಳಿದಿಲ್ಲ. ಆ ಗುಂಡಿಗಳು ಬಿದ್ದನ್ನ ಪ್ಯಾಚಪ್ ಹಾಕಕ್ಕಾಗ್ತಾ ಇಲ್ಲ. ಗ್ರೇಟರ್ ಬೆಂಗಳೂರು ಅಂತ ಮಾಡಿದಾರ. ಇವತ್ತು ಐಟಿ-ಬಿಟಿ ಕಂಪನಿಗಳು ಎಷ್ಟು ಸಫರ್ ಆಗ್ತಾ ಇದಾವ. ಐಟಿ-ಬಿಟಿ ಕಂಪನಿಗಳು ಎಲ್ಲರೂ ಕೂಡ ಭಾಳಷ್ಟು ಮಂದಿ ದೊಡ್ಡವರೆಲ್ಲರೂ ಕೂಡ ನಮಗೆ ಅವಕಾಶ ಕೊಟ್ಟರೆ ನಾವೇ ಪ್ಯಾಚ್ ಹಾಕ್ಕೊಂತೀವಿ ಅಂತ ಇದ್ದಾರೆ. ನಾವು ಸುರಂಗ ಮಾರ್ಗ ಮಾಡ್ತೀನಿ ಅಂತಾರ. ಇದರಿಂದ ಏನು ಲಾಭ? ಸುರಂಗ ಮಾರ್ಗ ಮಾಡೋದ್ರಿಂದ ಟ್ರಾಫಿಕ್ ಅಲ್ಲ ರೈಟ್, ಸುರಂಗ ಮಾರ್ಗ ಮಾಡಬೇಕು. ನಿನ್ನ ಆರ್ಥಿಕ ಶಕ್ತಿನೇ, ನಿನ್ನ ಆರ್ಥಿಕ ಸಂಪನ್ಮೂಲ ಇಲ್ಲಾರ್ದಂಥ ಟೈಮಲ್ಲಿ ಸುರಂಗ ಮಾರ್ಗ ಮಾಡಿ ಅದರಿಂದ ಕಮಿಷನ್ ಹೊಡಿಯೋಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಅದರಿಂದ 30% 40% ಕಮಿಷನ್ ಹೊಡೆಯೋ ಸಲುವಾಗಿ ಈ ಸುರಂಗ ಮಾರ್ಗ ಮಾಡ್ತಾ ಇದ್ದಾರೆ. ಇದರಿಂದ ಸದ್ಯಕ್ಕಂತೂ ನಮ್ಮ ರಾಜ್ಯಕ್ಕೆ ಯಾವುದೇ ಲಾಭ ಇಲ್ಲ. ಸುಮ್ಮನೆ ಏನೋ ಗೆದ್ದಾರ ಅಂತೇಳಿ ಇವತ್ತು ಯಾರುಗಳು ಕ್ಷೇತ್ರದಲ್ಲಿ ಹೋದ್ರಿಂದ ಜನರು ಕಲ್ಲುಗಳು ತೊಗೊಂಡು ಹೊಡೆಯಂಥ ಪರಿಸ್ಥಿತಿಯಲ್ಲಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಸುರಂಗ ಮಾರ್ಗ ಯಾರಿಗೂ ಬೇಕಾಗಿದೆ? ಸ್ವಲ್ಪ ನಿಧಾನ ಮಾಡೋಣ, ಏನಷ್ಟು ಅವಸರ ಇಲ್ಲ, ನಿಧಾನಾಗಿ ಮಾಡೋಣ. ನಮ್ಮ ಈ ಗುಂಡಿಗಳು ಬಿದ್ದಾವೆ ನೋಡ್ರಿ, ಬೆಂಗಳೂರು ಬಿಟ್ಬಿಡೋಣ.